ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಜ್ವರ, ಫೀವರ್ ನಮಗೇನು ಬರ್ತಾ ಇರುತ್ತಲ್ಲ ಅವಾಗವಾಗ, ಅದು ಹೆಂಗೆ ಉತ್ಪತ್ತಿ ಆಯಿತು ಅನ್ನೋದನ್ನು ನಿಮಗೆ ಹೇಳ್ತಾ ಬರ್ತೀನಿ. ಈ ಕತೆ ಬಂದ್ಬಿಟ್ಟು ಚರಕ ಸಂಹಿತಾಲಿ ಉಲ್ಲೇಖ ಆಗಿದೆ. ಗೊತ್ತಾಯ್ತಾ? ಶಿವಪುರಾಣದಲ್ಲೂ ನೀವು ನೋಡ್ತಾ ಬರ್ಬೋದು. ಜ್ವರ ಹೆಂಗೆ ಉತ್ಪತ್ತಿ ಆಯ್ತಂತ ಅಂದರೆ, ಈ ಕತೆ ಬಂದ್ಬಿಟ್ಟು ಎಲ್ಲಿಂದ ಶುರುವಾಗುತ್ತೆ ಅಂದರೆ, ಸತಿ ಮಹಾದೇವ ಶಿವನ ಮದುವೆ ಆಗಿದ್ದಾರೆ. ಪ್ರಜಾಪತಿಗೆ ಶಿವನ ಮೇಲೆ ತುಂಬಾ ಕೋಪ ಇರುತ್ತೆ. ಯಾಕಂದ್ರೆ ಅವ್ರ ಮಗಳು ಮದುವೆ ಆಗ್ಬಿಟ್ಟು, ಅಂದ್ರೆ ಶಿವನ ಹತ್ರ ಯಾವ ವೈಭೋಗ ಏನೂ ಇರಲ್ವಲ್ಲ. ಸೊ ಅದಕ್ಕೆ ಪ್ರಜಾಪತಿಗೆ ಶಿವ ಅಂದ್ರೆ ಮೊದ್ಲಿಂದನೂ ಆಗ್ತಾ ಇರಲ್ಲ. ಹಂಗಾಗಿ ಇದೇ ತರ ಸತಿ ಶಿವನ ಮದುವೆ ಆಗ್ತಾರೆ. ಆಮೇಲೆ ಪ್ರಜಾಪತಿ ಹೀಗೆ ಒಂದ್ಸಲ ಯಜ್ಞ ಮಾಡ್ತಾ ಇರ್ತಾರೆ. ಯಜ್ಞ ಹೋಮ ಹವನ ಎಲ್ಲ ಅವಾಗೆಲ್ಲ ಮಾಡ್ತಾ ಇದ್ರು. ಸೊ ಅದ್ರ ಯಜ್ಞ ಮಾಡ್ತಾ ಇರ್ತಾರೆ. ಆತರ ಯಜ್ಞ ಮಾಡ್ತಾ ಇರುವಾಗ ಏನಾಗುತ್ತೆ, ವಿಷ್ಣು ಪರಮಾತ್ಮನ ಮತ್ತೆ ಬ್ರಹ್ಮದೇವನ ಎಲ್ಲಾರನ್ನೂ ಕರೆಸ್ಬಿಟ್ಟು ಅವ್ರು ಎಲ್ಲಾರ್ಗು ಅರ್ಪಣೆ ಕೊಟ್ಬಿಟ್ಟು ಎಲ್ಲಾ ದೇವತೆಗಳಿಗೂ ಅರ್ಪಣೆ ಕೊಡ್ತಾ ಇರ್ತಾರೆ. ಆದ್ರೆ ಶಿವಂಗೊಬ್ರಿಗೆ ಮಾತ್ರ ಅರ್ಪಣೆ ಕೊಡ್ತಾ ಇರಲ್ಲ. ಅದಕ್ಕೆ ಅದು ಒಂದು ಕಾರಣ. ಮತ್ತೆ ಸತಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ನನ್ನ ಗಂಡನು ತ್ರಿಮೂರ್ತಿಯಲ್ಲಿ ಒಬ್ರಲ್ವಾ, ಅವ್ರಿಗೆ ಯಾಕೆ ಏನು ಯಜ್ಞದಲ್ಲಿ ಆಹ್ವಾನ ಅಂದ್ರೆ ಆಫರಿಂಗ್ ಏನು ಕೊಡ್ತಾ ಇಲ್ಲ. ಅದು ಒಂದು. ಎರಡನೇದು, ಆ ಹೋಮ, ಆ ಯಜ್ಞಕ್ಕೆ ಶಿವನ್ನ ಆಹ್ವಾನ ಮಾಡಿರಲ್ಲ, ಅಂದ್ರೆ ಕರ್ದಿರಲ್ಲ. ಅದು ಕೂಡ ತುಂಬಾ ಬೇಜಾರಾಗಿರುತ್ತೆ. ಅದಕ್ಕೆ ಸತಿ ಮಾತಾ ಹೋಗಿ ಕೇಳ್ತಾರೆ, ಯಾಕೆ ನೀವು ನನ್ನ ಗಂಡನ ಆಹ್ವಾನ ಮಾಡ್ಲಿಲ್ಲ ಈ ಯಜ್ಞಕ್ಕೆ, ಅವರು ತ್ರಿಮೂರ್ತಿಗಳಲ್ಲಿ ಒಬ್ರಲ್ವಾ ಅಂತ ಕೇಳ್ತಾರೆ. ಅವಾಗ ಪ್ರಜಾಪತಿ ಬಂದ್ಬಿಟ್ಟು ತುಂಬಾ ಕೀಳಾಗಿ ಮಾತಾಡ್ತಾರೆ. ತುಂಬಾ ಮನ್ಸಿಗೆ ನೋವಾಗೋ ತರ ಮಾತಾಡ್ತಾರೆ. ಅವಾಗ ಸತಿಗೆ ತನಗ ಅವಮಾನ ಮಾಡಿದ್ದಕ್ಕಿಂತ ತನ್ನ ಗಂಡಂಗೆ ಅವಮಾನ ಆಗಿದ್ದ ಸಹಿಸಲಾಗದೆ ಅವರೇನೆ ಹೋಮಕ್ಕೆ ಆಹುತಿ ಆಗ್ಬಿಡ್ತಾರೆ. ಅಂದ್ರೆ ಅವರೇನೆ ಅಗ್ನಿ ಪ್ರವೇಶ ಮಾಡ್ಬಿಟ್ಟು ಅವ್ರ ಪ್ರಾಣನ್ ತ್ಯಾಗ ಮಾಡ್ಬಿಡ್ತಾರೆ. ಅವಾಗ ಶಿವ ಬಂದ್ಬಿಟ್ಟು ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಆ ದುಃಖದಲ್ಲಿ ತನ್ನ ಹೆಂಡತಿ ಸತ್ತೋದ್ರು ಅನ್ನೋ ದುಃಖ ಮತ್ತೆ ಪ್ರಜಾಪತಿ ಮೇಲೆ ಕೋಪ ಎರಡೂ ಜೊತೆಗೆ ಬಂದು ಮಹಾದೇವ ಶಿವಂಗೆ ತುಂಬಾ ಕೋಪ ಬಂದ್ಬಿಟ್ಟು ಆ ಶಿವನ ಮೂರನೇ ಕಣ್ಣು ಓಪನ್ ಆಗುತ್ತೆ. ಶಿವನ್ ಮೂರನೇ ಕಣ್ಣು ಆ ಕೋಪದಿಂದ ಓಪನ್ ಆದಾಗ ಏನಾಗುತ್ತೆ ಅಂದ್ರೆ, ಆ ಮೂರನೇ ಕಣ್ಣಿಂದ ಒಂದು ಕೋಪದ್ದು ಒಬ್ಬ ಹುಡ್ಗನೋ ಇಲ್ಲ ಒಂದು ಎನರ್ಜಿ ಬರುತ್ತೆ. ಕೋಪದ್ದು ಎನರ್ಜಿ ಬಂದ್ಬಿಟ್ಟು ಆ ಯಜ್ಞಕ್ಕೆ ಹೋಗಿ ತಲುಪುತ್ತೆ. ಆ ಯಜ್ಞಕ್ಕೆ ಹೋಗಿ ತಲುಪಿದಾಗ ಯಾರೆಲ್ಲ ದೇವತೆಗಳಿಗೆ ಯಜ್ಞ ಅರ್ಪಿಸ್ತಾ ಇದ್ದಲ್ಲ ಆ ಎಲ್ಲಾ ದೇವತೆಗಳಿಗೂ ಅವ್ರ ಇಡೀ ಮೈಯಲ್ಲಿ ಬರ್ನಿಂಗ್ ಸೆನ್ಸೇಷನ್, ಅಂದ್ರೆ ಉರಿ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಎಲ್ಲಾ ದೇವತೆಗಳು ಮಹಾದೇವನ ಬೇಡ್ಕೊಂತಾರೆ, ದಯವಿಟ್ಟು ಈ ತರ ಮಾಡ್ಬೇಡಿ, ನಮಗ್ ತುಂಬಾ ಪೇನ್ ಆಗ್ತಾ ಇದೆ, ಇದಕ್ಕೆ ಏನಾದ್ರು ಮಾರ್ಗ ತೋರಿಸಿ ಅಂತ ಎಲ್ಲಾರು ಮಹಾದೇವ ಶಿವನ್ನ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಶಿವನ್ ಕೋಪ ಶಮನ ಆಗಿ ತಣ್ಣಗಾಗ್ತಾರೆ. ಆದ್ರೆ ಈ ಕೋಪದ್ದು ಎನರ್ಜಿ ಏನ್ ಆಚೆ ಬಂದಿರುತ್ತಲ್ಲ, ಆ ಎನರ್ಜಿ ವೇಸ್ಟ್ ಆಗ್ಬಾರ್ದಲ್ವಾ. ಅವಾಗ ಯೋಚನೆ ಮಾಡ್ತಾರೆ ಮಹಾದೇವ, ಅಯ್ಯೋ ಈ ಕೋಪದ ಎನರ್ಜಿ ಆಚೆ ಬಂತಲ್ಲ, ಏನ್ ಮಾಡೋದು ಅಂತ ಎಲ್ಲಾ ಮಹಾದೇವನು ಯೋಚನೆ ಮಾಡಿದಾಗ ಎಲ್ಲಾ ದೇವತೆಗಳು ಈ ಕೋಪದ್ದು ಏನ್ ಮಾಡ್ತೀರಾ ಅಂತ ಕೇಳಿದಾಗ ಆ ಎನರ್ಜಿನ ಮಹಾದೇವ ಹೇಳ್ತಾರೆ, ಈ ಕೋಪದ ಅಗ್ನಿ ನನ್ನ ಮೂರನೇ ಕಣ್ಣಿಂದ ಏನ್ ಬಂದಿದೆ ಆ ಅಗ್ನಿ ಬಂದ್ಬಿಟ್ಟು ಎಲ್ಲಾ ಮಾರ್ಟಲ್ ಬೀಯಿಂಗ್ಸ್, ಅಂದ್ರೆ ಎಲ್ಲಾ ಹುಟ್ಟಿ ಸಾಯುವಂತಹ ಎಲ್ಲಾ ಜೀವಜಂತುಗಳು, ಎಲ್ಲಾ ಮಾನವರಿಗೂ ಸಹ ಇದು ಜ್ವರ ಆಗಿ ತಲುಪ್ಲಿ ಅಂತ ಮಹಾದೇವ ಆಶೀರ್ವಾದ ಮಾಡ್ತಾರೆ. ಹಂಗಾಗಿ ನಮ್ಗಳು ಎಲ್ಲಾರ್ಗು ಪ್ರತಿ ಸಲನು ಯಾವಾಗ್ಲೇ ನಮ್ಮ ವಾತ ಪಿತ್ತ ಕಫ ಮೂರಲ್ಲಿ ಏನಾದ್ರು ಫ್ಲಕ್ಚುಯೇಷನ್ ಆದಾಗ ನಮಗೆ ಜ್ವರ ಅನ್ನೋದು ಉತ್ಪತ್ತಿ ಆಗುತ್ತೆ. ಇದು ಬಂದ್ಬಿಟ್ಟು ಮೂಲತಃ ಕಾರಣ ನಮ್ಗೆ ಜ್ವರ ಎಲ್ಲಿಂದ ಬಂದಿದ್ದು ಅಂತ. ಈ ಜ್ವರನೇ ಫಸ್ಟ್ ಮೂಲ ರೋಗ ಅನ್ನೋದು ಬಂದಿದ್ದು. ಈ ಜ್ವರ ಆದ್ಮೇಲೆನೆ ಬೇರೆ ಬೇರೆ ರೋಗಗಳೆಲ್ಲ ಹುಟ್ಕೊಂತ ಬಂದಿದ್ದು. ಸೊ ಮೂಲ ರೋಗ ಏನ್ ಬಂದಿದ್ದು ಅಂತ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಜ್ವರನೇ. ಆ ಜ್ವರ ಬಂದ್ಬಿಟ್ಟು ಶಿವನ್ನ ಅಗ್ನಿ, ಮೂರನೇ ಕಣ್ಣಿಂದ ಅಗ್ನಿ ಬಂತಲ್ಲ ಕೋಪದಿಂದ, ಆ ಅಗ್ನಿಯಿಂದ ಬಂದಿದ್ದು. ಇದು ಮೂಲತಃ ಜ್ವರ ಹೆಂಗ್ ಬಂದಿದ್ದು ಅನ್ನ
ಕತೆ. ಅರ್ಥ ಆಯ್ತಾ? ಸೊ ನಿಮಗೆ ಈಗ ಹೆಂಗೆ ಇಂದ್ರಂಗೆ ಬಂದಿದ್ದು ಶಾಪ ಎಲ್ಲ ಹೆಣ್ಮಕ್ಳಿಗೂ ಹೆಂಗೆ ಅದು ಪೀರಿಯಡ್ಸ್ ಮುಟ್ಟಾಗಿ ಕನ್ವರ್ಟ್ ಆಗಿ ನಾವೆಲ್ಲ ಹೆಣ್ಮಕ್ಳು ಎಲ್ಲ ಹೆಂಗೆ ಅನುಭವಿಸ್ತಾ ಬರ್ತೀವೋ ಅದೇ ಥರ ಶಿವನ ಕೋಪದ ಅಗ್ನಿ ಜ್ವರ ಆಗಿ ಪರಿವರ್ತನೆ ಆಗಿ ನಾವೆಲ್ಲ ಹುಟ್ಟಿ ಸಾಯುವಂತಹ ಎಲ್ಲ ಪ್ರಾಣಿಗಳಿಗೂ ಸಹ ಅದು ಜ್ವರ ಆಗಿ ನಮಗೆ ಬಂದು ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಮೂಲತಃ ಜ್ವರದ್ದು ಕತೆ. ಇದು ಬಂದ್ಬಿಟ್ಟು ನೀವು ಚರಕ ಸಂಹಿತ ಇಲ್ಲ ಶಿವ ಪುರಾಣದಲ್ಲಿ ಉಲ್ಲೇಖ ಆಗಿರೋವಂಥದ್ದನ್ನ ನೋಡ್ಕೋಬಹುದು. ಸೊ ನಿಮಗೆ ನಾನು ಹೇಳಿದ ಕತೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ನಿಮಗೆ ಮತ್ತಷ್ಟು ಈ ಥರ ಕತೆಗಳ ಮೇಲೆ ನೋಟಿಫೈ ಆಗ್ತಾ ಇರುತ್ತೆ. ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗುವ. ಶುಭೋದಯ, ನಮಸ್ಕಾರಗಳು. ರಾಧೆ ರಾಧೆ, ಹರೇ ಕೃಷ್ಣ.